ಹಿರೇಗುಂಜಳ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂಥ ಶ್ರೀಮತಿ ಯಲ್ಲವ್ವ ಶೇಖಪ್ಪ ನಾರಪ್ಪನವರು ಸದಸ್ಯರು ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಮೂಲಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರೂ. ನಿಮ್ಮ ಹೆಸರು ಮೇಡಮ್? ಯಲ್ಲವ್ವ ಶೇಖಪ್ಪ ನಾರಪ್ಪ. ಮೇಡಮ್ ನಿಮ್ಮೂರು? ಹಿರೇಗುಂಜ. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್? ಹಿರೇಗುಂಜ ಗ್ರಾಮ ಪಂಚಾಯತಿ. ನೀವು ಹಿರೇಗುಂಜಳ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ನೀವು ಹಿರೇಗುಂಜಳ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಲು ಚುನಾವಣೆಯಲ್ಲಿ ಯಾವ ಚಿಹ್ನೆಯನ್ನು ಗುರುತಾಗಿಟ್ಕೊಂಡಿದ್ದೀರಿ ಮೇಡಮ್? ಅಂಗಿಗೆ ನಿಂತಿದ್ರು ಸರ್. ಅಂಗಿ ಗುರುತನ್ನು ಚಿಹ್ನೆಯಾಗಿ ತೊಗೊಂಡಿದ್ರಿ. ಮೇಡಮ್ ನಿಮಗೆ ಎಷ್ಟು ಮತಗಳಿದ್ದು ಇಲ್ಲಿ ನಿಮ್ಮ ಹಿರೇಗುಂಜ ಗ್ರಾಮ ಪಂಚಾಯತಿ? ಎಷ್ಟನೇ ವಾರ್ಡ್ ಮೇಡಮ್ ಇದು? 1ನೇ ವಾರ್ಡ್ ರೀ ಸರ್. 1ನೇ ವಾರ್ಡ್. ಓಕೆ ಮ್ಯಾಮ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಮೈಲಾರಪ್ಪ. ನಿಮ್ಮೂರು? ಮೇಡಮ್ ಅವ್ರಿಗೆ ನೀವೇನಾಗುತ್ತೆ ಸರ್? ಮಗಾರಿ. ಇಲ್ಲಿ ನೀವು ಎಷ್ಟನೇ ವಾರ್ಡಿನ ಅಭ್ಯರ್ಥಿಯಾಗಿ ನಿಲ್ಸಿದ್ದೀರಿ ಮೇಡಮ್? 1ನೇ ವಾರ್ಡ್ ಅಭ್ಯರ್ಥಿ. ಸರ್, ಇಲ್ಲಿ 1ನೇ ವಾರ್ಡಿನಲ್ಲಿ ಎಷ್ಟು ಮತಗಳಿದ್ವಿ? ಇಲ್ಲಿ 900 ಮತಗಳಿದ್ವಿ. 900 ಮತಗಳಲ್ಲಿ ನಿಮಗೆ ಎಷ್ಟು ಬಿದ್ದಂಥ ಮತಗಳು ಎಷ್ಟು? 304 ಮತಗಳು ಬಿದ್ದವು. ನೀವು 304 ಮತಗಳಲ್ಲಿ ನೀವು ಎಷ್ಟು ಮತಗಳ ಜಯಬೇರಿಯನ್ನು ಸಾಧಿಸಿದ್ರಿ? 104 ಮತಗಳ ಅಂತರದಿಂದ ಜಯಬೇರಿಯನ್ನು ಸಾಧಿಸಿದ್ರಿ. ಓಕೆ, ಧನ್ಯವಾದಗಳು. ಇವಾಗ ನೀವು ರಾಜಕೀಯ ಕುಟುಂಬ ಸರ್? ನೀವು ರೈತಾಕಿ ಕುಟುಂಬ. ನೀವು ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಇದೆ? ರಾಜಕೀಯ ಒಂದು 5 ವರ್ಷದಿಂದ ಅನುಭವ ಇದೆ. ರಾಜಕೀಯಕ್ಕೆ ಬರ್ತಾ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀವಿ? ರೈತಾಕಿ. ರಾಜಕೀಯಕ್ಕೆ ಬರಲು ಕಾರಣ? ಎಲ್ಲ ಊರಿನ ಗುರು ಹಿರಿಯರಲ್ಲಿಂದ ಅವರು ನಿಂತು ಆಶೀರ್ವಾದ ಮಾಡಿ. ಓಕೆ, ಧನ್ಯವಾದಗಳು. ಇವಾಗ 104 ಓಟುಗಳಿಂದ ನೀವು ಆರಿಸಿ ಬಂದಿದ್ದೀರಾ. ಈಗ ನೀವು ನಮ್ಮ ಗ್ರಾಮೀಣ ಟಿವಿ ಮೂಲಕ ನೀವು ಆರಿಸಿ ತಂದಂತಹ ಮತದಾರರಿಗೆ ಏನನ್ನು ಹೇಳಲು ಇಷ್ಟಪಡ್ತೀವಿ? ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಇವಾಗ ಸರ್, ಈಗ 5 ವರ್ಷದ ಅವಧಿ ಇರ್ತದೆ ನಿಮಗೆ ಇಲ್ಲಿ ಆರಿಸಿ ಬಂದಾಗ. ಈ 5 ವರ್ಷದ ಅವಧಿಗಳಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ? ಕುಡಿಯುವ ನೀರು, ಶೌಚಾಲಯ ಮತ್ತು ಸಿಸಿ ರೋಡ್, ಊರಲ್ಲಿ ಸಿಸಿ ರೋಡನ್ನು ಮಾಡಿ ನಿರಂತರ ಜ್ಯೋತಿ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಒತ್ತು ಯಾವುದಕ್ಕೆ ಕೊಡಬೇಕು ಮಾಡಿದ್ರು ಸರ್? ನಾವು ಕುಡಿಯೋ ನೀರು, ನಿರಂತರ ಜ್ಯೋತಿ, ಶೌಚಾಲಯ, ಕುಡಿಯೋ ನೀರು, ಶೌಚಾಲಯ, ನಿರಂತರ ಜ್ಯೋತಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಸರ್. ಇವಾಗ 6 ತಿಂಗಳಾಯಿತು ಆರಿಸಿ ಬಂದು. ನೀವು ಈ 6 ತಿಂಗಳ ಅವಧಿಯಲ್ಲಿ ನಿಮಗೆ ಇವಾಗ ಪ್ರೊಸೆಸ್ ಅಂದರೆ ಪ್ರಗತಿಯಲ್ಲಿರುವಂಥ ಯಾವುದಾದ್ರೂ ಕೆಲಸಗಳನ್ನು ಹೇಳೋದು ಐತ್ರಿ? ಇಲ್ಲೇ ಸಿ ಕಾಲೋನಿಯಲ್ಲಿ ನಮ್ಮದು ಸಿಸಿ ಇದು ಗಟರ ಕೆಲಸ, ಗಟರ ನಿರ್ಮಾಣವನ್ನು ಮಾಡಿದ್ವಿ. ಇವಾಗ ನಿಮ್ಗೆ ಇಷ್ಟೆಲ್ಲ ರಾಜಕೀಯಕ್ಕೆ ಬರಲು ಹಾಗೂ ರಾಜಕೀಯ ಪ್ರೇರಕವಾಗಿ ಗುರು ಅಂತ ಯಾರಾದರೂ ಇದ್ದಾರೆ ಸರ್? ಇಲ್ಲ, ಊರಿನ ಗುರು ಹಿರಿಯರ್ಲಿಂತ ನಾವು ಪ್ರೇರಿತವಾಗಿ. ಊರಿನ ಗುರು ಹಿರಿಯರೇ ನಿಮ್ಮ ಗುರುಗಳನ್ನು ಪ್ರೇರಿತ. ಓಕೆ ಸರ್. ಇವಾಗ ನಮ್ಮ ಗ್ರಾಮೀಣ ಟಿವಿ ಮೂಲಕ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು. ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತಾರೆ ಸರ್? ಎಲ್ಲ ಸರ್ಕಾರದ ಎಲ್ಲ ಅನುದಾನಗಳನ್ನು ಸದುಪಯೋಗಪಡಿಸಬೇಕಂತ ಈ ಮೂಲಕ ತಿಳಿಸ್ತೀನಿ. ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಸದುಪಯೋಗಗಳನ್ನು ಪಡಿಸಗಳನ್ನು ಅಂತೇಳಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಈ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಂತ ನಮ್ಮ ಗ್ರಾಮೀಣ ಟಿವಿ ಮೂಲಕ ತಿಳಿಸ್ತಾ ಇದ್ದೀರಾ. ಓಕೆ, ಇಷ್ಟೊತ್ತು ನಮ್ಮ ಗ್ರಾಮೀಣ ಟಿವಿ ಮೂಲಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಡಂಥ ಯಲ್ಲವ್ವ ನಾರಪ್ಪನವರಿಗೂ ಹಾಗೂ ಅವರ ಮಗನಾದ ಮೈಲಾರಪ್ಪ ಅವರಿಗೂ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಲಿಂಗರಾಜ್ ಜೊತೆ ದಾವಲ್.